ಅಪ್ಪ ಯಾಕೆ ಇಲ್ಲಿ ಕೂತಿದ್ಯಾ? ಮನೆ ಹತ್ರ ಒಬ್ಬನೇ ಏನು ಮಾಡಲಿ ಮಗನೇ, ಅದಕ್ಕೆ ಬಂದು ಕುಂತ್ಕೊಂಡೆ. ಅಪ್ಪ ನಿನ್ಗೇನೋ ಹೇಳ್ಬೇಕು ನಾನು. ಹೇಳಪ್ಪ. ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳೇ ಮದುವೆ ಆಗ್ತಾ ಇದ್ದೀನಿ. ನಿಮ್ಗೂ ಅವಳಿಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ನಿಮ್ಮನ್ನ ವೃದ್ಧಾಶ್ರಮ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ದುಡ್ಡು ಕಟ್ಟಿದ್ದೀನಿ. ನಾಳೆಯಿಂದ ನೀವು ನಮ್ಮ ಜೊತೆ ಇರೋಕ್ಕಾಗಲ್ಲ. ಲೇ ಏನ್ಲ ಅಂದೆ? ನಿಮ್ಮ ಅಪ್ಪನ್ನ ವೃದ್ಧಾಶ್ರಮಕ್ಕೆ ಹಾಕ್ತೀಯಾ? ನಿನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟವನು ಗೊತ್ತೇನ ಅವನು? ಹಳೆದಲ್ಲ ಯಾಕೋ ಬಿಡಾರಮಣ್ಣ. ಲೇ ನಿನಗೆ ಗೊತ್ತಾಗಲ್ಲ, ಸುಮ್ನಿರ್ಲಾ. ಏನ್ಲ ಹೇಳಿದ್ದೀನೋ? ಲೇ ಹುಡ್ತಾಗ್ಲೇ ನೀನು ನಿಮ್ಮ ಅವನ್ ಕಳ್ಕೊಂಬಿಟ್ಟೆ. ಅವಾಗ್ಲೇ ಹೇಳಿದೆ ಅವನಿಗೆ ಇನ್ನೊಂದು ಮದುವೆ ಆಗುವಂತ. ನನ್ನ ಮಾತೇ ಕೇಳಲಿಲ್ಲ. ಯಾವ್ದನ್ನ ಆಶ್ರಮಕ್ಕೆ ಹಾಕು ಅಂದೆ, ನನ್ನ ಮಾತೇ ಕೇಳಲಿಲ್ಲ. ಯಾವ್ದೋ ಹುಡುಗಿಗೋಸ್ಕರ ಇವತ್ತು ನೀನು ನಿಮ್ಮ ಅಪ್ಪನ ವೃದ್ಧಾಶ್ರಮಕ್ಕೆ ಹಾಕ್ತೀಯಾ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ತಾಯಿಲಿದ್ ಮಗ ಅಂತೇಳಿ ತಿಕ್ಕ ತೊಳೆದು ಮಕ ತೊಳೆದು ಸಾಕಿದ್ಕೆ ಇದೇನಾ ನೀನ್ ಕೂಡ ಮರ್ಯಾದೆ? ಹೋಗಲೇ ಹೋಗೋ, ಮನೆ ಕರ್ಕೊಂಡು ಹೋಗೋ. ಅಪ್ಪ ತಪ್ಪಾಯ್ತಪ್ಪ, ನಿನ್ನನ್ನು ದೂರ ಮಾಡ್ಕೊಂಡು ನಾನು ಯಾವ ಮದುವೆನೂ ಆಗಲ್ಲ. ನೀನು ನನ್ನ ಜೊತೆಗಿರು. ಬಾರಪ್ಪ ಮನೆಗೆ ಹೋಗೋಣ.